ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಆಮ್ ಆದ್ಮಿ ಪಕ್ಷದ ನಾಯಕ, ಕನ್ವೀನರ್, ಮಾಜಿ ಮುಖ್ಯಮಂತ್ರಿ ಎಲ್ಲ ಗೊತ್ತದೆ ನಿಮಗೆ, ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಕೇಜ್ರಿವಾಲ್ ಅಂತೂ ಈ ರಾಮನ ಹುಂಡಿಯನ್ನು ದರೋಡೆ ಮಾಡಿದವರು, ಕಳ್ಳತನ ಮಾಡಿದವರು, ಚೋರಿ ಮಾಡಿದವರು ಇವರು ರಾಮ ಭಕ್ತರೇ ಅಲ್ಲ. ಇವರು ರಾಮನ ಹೆಸರ ಮೇಲೆ ಉದ್ಯೋಗ ಮಾಡುವಂಥವರು, ದಂಧೆಕೋರರು ಅನ್ನೋಷ್ಮಟ್ಟಿಗೆ ಮಾತಾಡಿದ್ದಾರೆ. ಯಾಕಂದರೆ ನಿಜವಾಗಿಯೂ ಇವರಿಗೆ ರಾಮನ ಮೇಲೆ ಭಕ್ತಿ ಇದ್ದರೆ, ವಿಶ್ವಾಸ ಇದ್ದರೆ ಅಲ್ಲಿ ಕಳ್ಳತನ ಆಗ್ತಿರಲಿಲ್ಲ, ದರೋಡೆ ಆಗ್ತಿರಲಿಲ್ಲ, ಹಣದ ಅವ್ಯವಹಾರ ಆಗ್ತಾ ಇರಲಿಲ್ಲ, ಭೂಮಿಯ ಅವ್ಯವಹಾರಗಳಾಗ್ತಾ ಇರಲಿಲ್ಲ. ಇವರೆಲ್ಲರೂ ರಾಮನ ಹೆಸರಿನ ಮೇಲೆ ಅಲ್ಲಿ ಉದ್ಯೋಗ ಮಾಡಿಕೊಂಡು ಅಥವಾ ದುಡ್ಡನ್ನು ಗಳಿಸುವಂಥ ಅವ್ಯವಹಾರ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವರು ನಿಜವಾಗಿಯೂ ದೈವ ಭಕ್ತರಲ್ಲ, ಇವರು ದೇವರ ಹೆಸರನ್ನು ದುರುಪಯೋಗ ಮಾಡ್ಕೊಳ್ಳೋಂಥವ್ರು ಅಂತ ನೇರಾನೇರವಾದ ಆರೋಪ ಮಾಡ್ತಾಯಿದ್ದಾರೆ. ಒಂದು ವೇಳೆ ಇವರಿಗೆ ಭಕ್ತಿ ಇದ್ದಿದ್ದಾರೆ, ರಾಮನವ್ರಿಗೆ ವಿಶ್ವಾಸ ಇದ್ದಿದ್ದಾರೆ, ಈ ಕೆಲಸ ಮಾಡ್ತಿರಲಿಲ್ಲ. ನಿಜವಾದ ಭಕ್ತ, ನಿಜವಾದ ಸನಾತನಿ ದೇವರ ದುಡ್ಡನ್ನು ಮುಟ್ಟೋದಕ್ಕೆ ಅನಿಸ್ತಾ ಇರ್ತಾರೆ. ಅಂಜುದಷ್ಟೆಲ್ಲ ಪಾಪ ಪ್ರಜ್ಞೆ ಅವು ಸದಾ ಕಾಡ್ತಾ ಇರ್ತದೆ. ಇವ್ರು ಪಾಪ ಪ್ರಜ್ಞೆನೇ ಇಲ್ಲ. ಮತ್ತಿನ್ನದು ಮುಚ್ಚಿ ಹಾಕೋದು ನೋಡ್ತಾ ಇದ್ದಾರೆ. ನಾ ಅದ್ರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕ ಮೇಲೂ ಇವ್ರು ಹೆಂಗಪ್ಪ ದೈವ ಭಕ್ತರು, ಇವ್ರು ಹೆಂಗಪ್ಪ ರಾಮ ಭಕ್ತರು, ಇವರು ಯಾವ ರೀತಿಯಲ್ಲಿ ರಾಮನನ್ನು ಏನಪ್ಪ ಅಂತ ಭಜಿಸುವವರು ಅಂತೇಳಿ. ಭಜಿಸೋರಲ್ಲ, ಭುಂಜಿಸುವವರು ಇವರೆಲ್ಲ. ದೇವರ ಹೆಸರಲ್ಲೇ ತಮ್ಮ ಉದ್ಯೋಗಗಳು ಮಾಡ್ಕೊಳ್ಳುವಂಥ ಜನ. ಈ ನೋಡ್ರಿ, ಆರಂಭದ ಇಲ್ಲಿವರೆಗೆ ನೋಡ್ತಾ ಇದ್ದೀವಿ, ಮಂದಿರ ಕಟ್ಟಿಸುವಿಂದ ಹಿಡ್ಕೊಂಡು ಇಲ್ಲಿವರೆಗೆ, ಭೂಮಿ ಖರೀದಿ ಹಿಡ್ಕೊಂಡು ಇಲ್ಲಿವರೆಗೆ, ಅಲ್ಲಿ ಬಂಗಾರ ಆಯಿತು, ಬೆಳ್ಳಿ ಆಯಿತು, ಮತ್ತೊಂದಾಯಿತು, ಮುಗಿದೊಂದಾಯಿತು, ಎಲ್ಲರೂ ಕದಿಯುವಂಥ ಕೆಲಸ ಮಾಡಿದ್ದಾರೆ. ಇವ್ರು ನಿಜವಾಗಿಯೂ ದೇವನವ್ರ ಭಕ್ತಿ ಇದನ್ನು ಹೋಗಲಿ. ಈ ದೇಶದ ಎರಡನೇ ಅತ್ಯಂತ ಸ್ಟ್ರಾಂಗೆಸ್ಟ್ ಪರ್ಸನ್